ನಿನ್ನ ಕಣ್ಣೀರು ನೋಡಿ ನಾ ಕರಗ್ತಾನಂತ ಅನ್ಕೊಂಡ್ಬಿಟ್ಟಿಯನ. ಅದು ಕನಸಿನ ಮಾತೈತಿ ರಾಜಿ, ಕನಸಿನ ಮಾತು. ಇವತ್ತು ನೀನು ಸಾಯಿಸ್ತಾ ಹೋಗೋ ಮಗನ ನಾನಲ್ಲ. ಅಯ್ಯೋ, ನಿನಗೆ ನಾನೇನು ಹಂಗೆ ಹೋಗನ್ನೋದಿಲ್ಲ ರಮೇಶ. ಆಯ್ತು, ನಾನು ಕೊಂದನ ಹೋಗು, ನನಗೆ ಏನು ಬೇಜಾರಿಲ್ಲ. ಆರಾಮಾಗಿ ಸಾಯ್ತಾನೆ. ಸಾಯ್ಬೇಕಂತನ ಗುಳಿಗೆ ಹಾಕೊಂಡು ಮಕ್ಕೊಂಡಿದ್ನಿ. ಆದ್ರೆ ಯಾಕೋ ಏನೋ ಸತ್ತೇ ಇಲ್ಲ. ನೀನೇ ಸಾಯಿಸ್ತಾನತ್ತಿದ್ದಿ. ಸಾಯಿಸು, ನನ್ನ ಕಣ್ಣು ಮುಚ್ಚಿ ನಿಂತೈತನು. ಸಾಯಿಸಿ ಹೋಗ್ಬಿಡು. ನನಗೆ ಗೊತ್ತೇ ಆಗಿರ್ಬಾರ್ದು. ಆ ರೀತಿ ಕಚ 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 ಅಂತ ಸುಚ್ಚಿ ನನಗೆ ಕೊಂದುಬಿಡು. ಅಮ್ಮ, ನಾನು ಚುಚ್ಚಲ್ಲ ಅನ್ಕೊಂಡಿದ್ಯಲ್ಲ. ಚುಚ್ಚಿದ ಮೇಲೆ ಗೊತ್ತಾಯ್ತಾ ನಿನಗೆ ನಾನು ಹೆಂಗೆ ಚುಚ್ಚಿದ್ನಿ ಅಂತೇಳಿ? ಬಿಡ್ತಾನಂತ ಅನ್ಕೊಂಡಿದ್ದೇನೋ ಅಲ್ಲ ನೀನು. ಬಿಡೋ ಮಾತ ಇಲ್ಲ ರಾಜಿ, ಬಿಡೋ ಮಾತ ಇಲ್ಲ ನೀನು. ಅಮ್ಮ, ಅಯ್ಯೋ, ಚುಚ್ಚಿದೆಯಲ್ಲ, ಆಯಿತು. ನಾನು ಸತ್ತೋದ್ದೀನಿ. ನಾನು ಇನ್ಮೇಲೆ ಇರಲ್ಲ. ನಿನಗೆ ನಾನು ಯಾವುದೇ ರೀತಿ ಕಾಟ ಕೊಡಲ್ಲ ರಮೇಶ, ಕಾಟ ಕೊಡಲ್ಲ. ನಾನು ಮಾಡಿರೋ ತಪ್ಪಿಗೆ ದೇವ್ರನ್ನ ಸರಿಯಾಗಿ ಶಿಕ್ಷೆ ಕೊಟ್ಟನು. ಆಯಿತು ಆಯಿತು, ನೀನು ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲಾಂದ್ರೆ ನಮ್ಮ ಮನೆಯವ್ರೆಲ್ಲ ಸೇರಿಸಿ ನಿನ್ನ ಮತ್ತೆ ಜೈಲಿಗೆ ಹಾಕ್ಬಿಡ್ತಾರೆ. ಹೋಗು ರಮೇಶ, ಹೋಗು. ಚುಚ್ಚಿನಲ್ಲ, ಯಾಕೆ ಇನ್ನೊಂದ್ಸರಿ ಚುಚ್ಚಲೇನಾ? ಇದು ಒಳಗೆ ಹೋಗೈತಿ ಹಂಗ ಪೂರ. ನೀ ಬದುಕುಳಿದ ಹೆಚ್ಚಿನ ಮಾತೈತಿ. ನೀನು ಮಾಡಿದ ತಪ್ಪಿಗೆ ಇದು ನಿನಗೆ ಶಿಕ್ಷೆ ಅನ್ಕೋ. ರಮೇಶ, ನನ್ನೊಂದೊಂದು ಆಸೆ ಐತಿ, ನಡೆಸ್ಕೊಡ್ತೇನೆ. ನನ್ನ ಗಂಡನಿಗಿಂತ ಹೆಚ್ಚಾಗಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿರೋದು ನಿನ್ನ ವಿರೋಧಿ ಮಾಡಿರೋದು. ಆದರೆ ನಿನ್ನ ಕೈಯಿಂದ ಸಾಯುವಂಥ ಪರಿಸ್ಥಿತಿ ಬಂತು. ಅಮ್ಮ, ಪರವಾಗಿಲ್ಲ, ಅದೊಂಥರ ಖುಷಿ ಅಂತ ಅನ್ಕೋತೇನೆ. ನೀನು ಯಾರ ಕೈಗೂ ಸಿಗಬಾರ್ದು. ಇನ್ನು ಮುಂದೆ ನೀನು ಜೈಲ್ಗದು ಹೋಗಬಾರ್ದು. ನಿನ್ನ ಹೆಂಡತಿನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿಟ್ಕೊ. ನಾನು ಬದಲಾದಂಗೆ ನೀನು ಬದಲಾಗಿ ಚೆನ್ನಾಗಿ ಜೀವನ ಮಾಡು. ನಿನ್ನ ಹೆಂಡತಿನ ಮಗಳನ್ನ ಚೆನ್ನಾಗಿ ನೋಡ್ಕೊ. ಎಲ್ಲೋ ಮೇಲಿಂದ ನೋಡ್ತಾ ಇರ್ತೀನಿ ಅಂತ ಅನ್ಕೊ. ನನ್ನನ್ನು ಬಿಟ್ಟು ಹೋಗ್ಬಿಡೀಗ. ನೀನಿಲ್ಲೇ ನಿಂತ್ರೆ ನಮ್ಮ ಮನೆಯವ್ರು ಯಾರಾದರೂ ಬಂದ್ರೆ ನೀನು ಏನು ಮಾಡ್ತಾರೋ ಗೊತ್ತಿಲ್ಲ. ಹೋಗು ರಮೇಶ, ಹೋಗ್ಬಿಡಿಲಿಂದ, ಹೋಗು. ಮತ್ತೆ ಇಲ್ಲೇ ನಿಂತ ನಿನ್ನ ಮಾತು ಕೇಳ್ಕೊಂತ ನಿಂದಿರ್ತಾನೆ ಅನ್ಕೊಂಡು. ಅಮ್ಮ, ಅಯ್ಯೋ, ನಾನು ಕೊನೆಯದಾಗಿ ನಿನಗೆ ಹೇಳಬೇಕು ರಮೇಶ. ಏನು ಹೇಳಬೇಕು? ನೀನು ಯಾರ ಕೈಲೂ ಸಿಗಬೇಡ ರಮೇಶ. ಹೋಗು ರಮೇಶ. ಆದರೆ ಒಂದು ಮಾತು, ನನ್ನನ್ನು ಅಲ್ಲೇ ಬೆಡ್ ಮೇಲೆ ಮಲಗಿಸಿ ಮಲ್ಕೊಂಡಿರೋ ಹಾಗೆ ಮಲ್ಕೊಂಡಂಗೆ ಮಾಡಿ ಹೋಗ್ತೀಯಾ? ಪ್ಲೀಸ್ ಹೋಗ್ತೀಯಾ ರಮೇಶ? ಅಮ್ಮ, ಅದನ್ನೆಲ್ಲ ಮಾಡೋದು ನನಗೆ ಟೈಮ್ ಇಲ್ಲ. ಬೇಕಿದ್ರೆ ಹೋಗಿ ಬಿಡು. ಮಾಡೋದೆಲ್ಲ ಮಾಡಿ ನಾಟಕ ಮಾಡತ್ತ. ಅಯ್ಯೋ, ಹೋಗೇ ಬಿಟ್ಟ. ಆಗ್ತಾ ಇಲ್ಲ ಅಮ್ಮ, ಅಲ್ಲಿ ಗಂಟ ಹೋಗೋಕ್ಕಾಗ್ತಾ ಇಲ್ಲ. ನನ್ನ ಕೊಲ್ಲೋಕ್ಕೂ ಬಂದ್ಬಿಟ್ನಲ್ಲ. ಇವು ನನ್ನ ಕೊಲ್ತಾನಂತ ನಾನು ಇವತ್ತು ಅಂದ್ಕೊಂಡೇ ಇರಲಿಲ್ಲ. ನನ್ನ ಸಾವು ಅವನ ಕೈಯಾಗ ಇತ್ತು ಅಂತ ಅನ್ಸುತ್ತೆ. ಯಾರು ಕಾಪಾಡೋಕ್ಕೂ ಬರಲಿಲ್ಲ ನನ್ನ. ಏನು ಮಾಡಕತ್ಲಿಗಿ? ಅವಾಗಿಂದ ಕೈಯಾಗತನು ಒಂದೀಟು ಸೌಂಡ್ ಅನ್ನೋದು ಇಲ್ಲಿ ತರದ. ಎಲ್ಲಿ ಹೋಗ್ಯತೋ ಏನೋ ಹೆಣ್ಣ ಬಿದ್ದಿರ್ಬೇಕು ಆ ಸತ್ಕೊಂಡು. ಮತ್ತಿನ್ನೇನು ಮಾಡ್ತಾಳೆ? ಅದೊಂದ ಕೆಲಸ ಲಿಕ್ಕಿದ. ಈಗೆಲ್ಲ ಮಾಡ್ತಾನೆ ಚಂದಾಗ ಹೋಗಿ ಚಂದಾಗ ಬುದ್ಧಿ ಕಲಿಸ್ತಾನಕ್ಕಿಗೆ. ಇನ್ನೊಂದ್ಸರಿ ರೂಮ್ ಒಳಗೆ ಸೇರ್ಕೊಂಡ್ರೆ ಬರ್ತಕ್ಕಿಗೆ. ಹಂಗೆ ಮಾಡ್ತಾನಕ್ಕಿಗೆ. ಅಲ್ಲ ನಮ್ಮ ಗೆಳತಿ ಬಂದಾಳು ಮಾತಾಡ್ಸಂದ್ರೆ ನನಗೂ ವಾಪಸ್ ಮಾತಾಡಿ ಬರ್ತೀನಿ. ನೀನು ಕಪ್ ಮಾಡ್ತಾನೆ ನಿನಗೆ. ಅಲ್ಲೇ ಆಕೆ ಮುಂದೆ ಮರ್ಯಾದೆ ತೆಗೆದಿದ್ರೆ ಚಂದ ಇರಂಗಿಲ್ಲ ಅಂತೇಳಿ ಒಳಗೆ ಬಂದಾನೆ. ಈಗ ನಿನಗೆ ಚಂದಾಗ ಬುದ್ಧಿ ಕಲಿಸ್ತಲ್ಲ ರಾಜಿ, ನಿನಗೆ ಬುದ್ಧಿ ಕಲಿಸ್ತಾನೆ. ಅತ್ತೆ ಅನ್ನೋದು ಒಂದೀಟು ನಿನಗಿದೆ ಇಲ್ಲಲ್ಲ, ಅಂಜಿಕೆ ಅನ್ನೋದಿಲ್ಲಲ್ಲ ನಿನಗೆ, ಭಯ ಅನ್ನೋದಿಲ್ಲ, ಏನು ಅನ್ನೋದಿಲ್ಲ ನಿನಗೆ. ಬರೀ ಗಂಡ್ರು ಗುಳಿ ಹಂಗೆ ತಿರುಗ್ತೀವಿ. ನಿನಗೆ ಮಾಡ್ತಾನೆ. ನಿನಗೆ ಬಂತಾಡಿ ಒಂದೀಟ. ಎಲ್ಲಿ ಹಾಳ ಹೋಗ್ಯಾಳು? ಇಲ್ಲಿ ರೂಮ್ನಾಗ ಎಲ್ಲ ಅಲ್ಲಿಗೆ ಎಲ್ಲಿ ನಿಸಂತಾಗಿ ನೀರು ಕುಡ್ದೋದು ಏನೋ. ಅತ್ತೀರಿ ಇಲ್ಲಿ ಕೆಳಗಿದೇನ್ರಿ ಅತ್ತಿ? ಕೆಳಗೆ ನೋಡ್ರಿ. ಇಲ್ಲಿ ಎಲ್ಲ ಸೌಂಡ್ ಆದಂಗೆ ಆಗತ್ತಲ್ಲ, ಗುಸುಗುಸು ಅಂತೇಳಿ. ಇಲ್ಲಿ ಎಲ್ಲರ ಬಿದ್ದ ಏನ ನೋಡ್ದಂತಾರೆ ಈ ಕಡೆ ಪಲ್ಲ ಕೆಳಗದು ಹೋಗ್ಯಾನ. ಅಲ್ಲೇ ಹೋಗಿದ್ದೀವಿ ಅನ್ನ. ಅಯ್ಯೋ, ಏನಾತ್ಲಿ ನಿನಗ? ಇಂಥ ಬರೀ ರಗತ ಬರತೈತಿ ಹೊಟ್ಟೆಯಾಗಿಂದ. ಅಯ್ಯೋ ಶಿವನ, ಏನಾತ್ಲಿ ರಾಜಿ ನಿನಗ? ಏನಾತು? ನಾನು ಇನ್ನ ಬದುಕಂಗಿಲ್ರಿ. ನಮ್ಮ ಅವ್ವನದು ಎಲ್ಲನೂ ಕರೆಸ್ತಾರಿ. ನಾನು ಅವ್ವನ್ನ ನೋಡಬೇಕು. ಅವ್ವನ್ನ ನೋಡುವಂಗಾಗೈತಿ. ಅಮ್ಮ, ಅಯ್ಯೋ ಆಗೋದಿಲ್ರಿ ಅತ್ತೆ ನನಗೆ. ನನ್ನನ್ನು
ಇನ್ನು ಸಾಯ್ತಾನ ನಂಗೆ ಗೊತ್ತೈತಿ. ಅದಕ್ಕೆ ಏನಾಯ್ತಂತ ನನ್ನ ಕೇಳಬೇಡ್ರಿ, ಏನೋ ಒಂದಾಯ್ತು. ಆದರೆ ಈಗ ನಮ್ಮ ಅವ್ವನ ಕರಿ ಕಳಿಸ್ರಿ. ನಾನು ನಮ್ಮ ಅವ್ವನ ನೋಡಿ ನಮ್ಮ ಅವ್ವನ ತೊಡಿ ಮೇಲೆ ನಾನು ಮಲ್ಕೊಂಡು ಜೀವ ಬಿಡ್ಬೇಕ್ರಿ ಅತ್ತಿ. ಅವ್ವನ ಕರೆಸ್ರಿ ಅತ್ತಿ, ಅವ್ವನ ಕರೆಸ್ರಿ. ಅಯ್ಯೋ ಶಿವ್ರ, ಏನಾತ್ಲೆ ರಾಜ ನಿನಗ? ಏನಾಯ್ತು? ಯಾರೋ ಚಾಕು ತಗೊಂಡ ಚೀರ್ದಂಗೈತಿ. ಯಾರ್ಲಿ ಇವರು? ಹೇಳಲೇ ಬಾಯ್ ಬಿಟ್ಟ. ಅಯ್ಯೋ ದೇವ್ರ. ಸೌಮ್ಯ, ಏ ಸೌಮ್ಯ, ಸೌಮ್ಯ ಎಲ್ಲ ಹಾಳಾಗೋಗ್ಯಾನು ಇಂಥ ಟೈಮ್ಯಾಗ ಮನೆಯಾಗ ಇರಂಗಿಲ್ಲ ಅಂತಾನ. ಸೌಮ್ಯ, ಏ ಸೌಮ್ಯ, ಯವ್ವ ನಿತ್ಯ, ಪದ್ಮ, ಬಾರಲ್ಲಿ ಇಲ್ಲಿ ನನ್ನ ಸೊಸಿ ಯಾರೋ ಚುಚ್ಚಿ ಹೋಗ್ಯಾರ್ಲಿ, ಚಾಕು ಚುಚ್ಚಿ ಹೋಗ್ಯಾರ್ಲಿ, ಬಾರ್ಲಿ ಇಲ್ಲಿ. ಅಯ್ಯೋ ಶಿವ್ರ, ಏನಾತ್ಲಿ ರಾಜಿ? ಅಯ್ಯೋ ದೇವ್ರ. ಅತ್ತೀರಿ, ನಾನು ಇನ್ನು ಉಳಿಯಂಗಿಲ್ಲ ಅಂತ ಅನಿಸ್ತತ್ರಿ. ಅಮ್ಮ, ಅಯ್ಯೋ ನನಗೆ ಭಾಳ ನೋವಾಗತ್ತೈತ್ರಿ ಅತ್ತಿ. ನಾನು ಇನ್ನೂ ಬದುಕಂಗಿಲ್ಲ. ನಮ್ಮ ಅವ್ವನ ಕರೆಸ್ರಿ ಅತ್ತಿ, ನಮ್ಮ ಅವ್ವನ ನೋಡ್ಬೇಕು ನಾನು. ಇಲ್ಲ ಅಂದ್ರೆ ನನಗೆ ಇದ್ರಾಗ ಸತ್ತೋಗ್ಬಿಡ್ತೀನಿ ರೀ. ಅವ್ವನ ಕರಿ ಕಳಿಸ್ರಿ ಅತ್ತಿ, ನಿಮ್ಮ ಕೈ ಮುಗಿತಾನು ಅವ್ವನ ನೋಡ್ಬೇಕಂತ ಅನ್ಸಾದತ್ರಿ ಅತ್ತಿ. ಅಯ್ಯೋ ನಿಮ್ಮವ್ವನ ಆಮೇಲೆ ನೋಡುವಂತೆ, ಮೊದಲು ನೀನು ದವಾಖಾನೆ ಕರ್ಕೊಂಡು ಹೋಗು. ದವಾಖಾನೆ ಕರ್ಕೊಂಡು ಹೋಗ್ಬೇಕು ನಾನು. ಏ ಪದ್ಮ, ಬಾರ ಬಾಡ ಅನ್ಸುತ್ತೀನಿ, ದವಾಖಾನೆ ಕರ್ಕೊಂಡು ಹೋಗೋನು. ಯಾರೋ ಚಾಕೋದಿಂದ ಇರ್ತಾರೆ, ಬಾರ ಇವ ದೌಡು ಬಾರ ಹೋಗುನು. ಯವ್ವ, ನನ್ನ ರಾಜಿಗೆ ಏನಾಯ್ತು ಬೇ? ಯಾರು ಬೇ ಹಿಂಗೆ ಮಾಡಿದವರು? ಏನಾಯ್ತು ಬೇ ಇವ ರಾಜಿಗೆ? ಯವ್ವ ಹೇಳ್ಬೇ, ಯಾರು ಚಾಕೋದಿಂದ ಚುಚ್ಚಿದ್ ಬೇ? ನೀನು ನೋಡ್ರಿ ಚಾಕೋದಿಂದ ಚುಚ್ಚಾರ ನತ್ತಿದೆ. ಏನಾಯ್ತು ಬೇ ರಾಜಿ? ಏನಾಯ್ತ ರಾಜಿ? ಯವ್ವ ನಡಿ, ಮೊದಲು ದವಾಖಾನೆ ಕರ್ಕೊಂಡು ಹೋಗುನು, ನಡಿ. ಬೇಡ, ನನಗೆ ಬದುಕಾಕ ಇಷ್ಟ ಇಲ್ಲ. ಅತ್ತೇರೆ ನಮ್ಮವ್ವನ ಕರೆಸ್ರಿ, ನಮ್ಮವ್ವನ ನೋಡಿ ನಾನು ಸಾಯ್ಬೇಕು. ಅವ್ವನ ಕರೆಸ್ರಿ, ನಾನು ದವಾಖಾನಿಗೆಲ್ಲ ಬರೋಂಗಿಲ್ಲ. ನನಗೆ ಬದುಕಾಕ ಇಷ್ಟ ಇಲ್ಲ. ನೀವೇನಾರ ಕರ್ಕೊಂಡು ಹೋದ್ರೆ ನಾನೇ ಆಗ್ಬೇಕಾಗತ್ತೆ. ಈಗ ನೀವು ಕರ್ಕೊಂಡು ಹೋಗ್ಬೇಡ್ರಿ. ನನಗೆ ನಮ್ಮವ್ವನ ಕರೆಸ್ರಿ ಸಾಕು. ನಮ್ಮವ್ವನ ನೋಡಿ ಒಂದ್ಸರಿ ಕಣ್ಣು ತುಂಬ ತುಂಬ್ಕೊಂಡ ನಾನು ಕಣ್ಣು ಮುಚ್ಚಿಬಿಡ್ಬೇಕಂತ ಅಂದ್ಕೊಂಡೀನಿ. ಅವ್ವನ ಕರೆಸ್ರಿ ಅಂತಾರ, ಅವ್ವನ ಕರೆಸ್ರಿ. ಎಲ್ಲ ಸೌಮ್ಯ, ಏನು ನೋಡ್ಕೊಂಡು ಅಂತೀವಿ ಹಿಂಗೆ ಬಡ್ದಂಗೆ? ನಡಿ, ಆಕಿನ ಅವ್ರವ್ವನ ಕರ್ಸಂತೆ. ಆಕಿ ಮಾತು ಏನು ಕೇಳ್ತಿದ್ದಿ? ಮೊದಲು ದವಾಖಾನಿಗೆ ಹೋಗಿ ನಡಿ. ನಡಿಯಲ್ಲ, ನಡಿ. ಯವ್ವ ರಾಜಿ, ಎದ್ದೇಳ ರಾಜಿ. ಎದ್ದೇಳು ರಾಜಿ, ನೀನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ರಾಜಿ, ಎದ್ದೇಳು. ನಾನು ಸುಮ್ಮನೆ ಅನ್ನಿ, ಆಕಿ ನನ್ನ ಕ್ಲೋಸ್ ಫ್ರೆಂಡ್. ಅದಕ್ಕಾಗಿ ನಿನಗೆ ಪರಿಚಯ ಮಾಡಿಸ್ಬೇಕಂತೇಳಿ ನೀನು ಮುಂದೆ ಸುಳ್ಳು ಅನ್ನಿ. ಆದರೂ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ರಾಜಿ, ಅಂದ್ಕೊಂಡಿರಲಿಲ್ಲ. ರಾಜಿ ಎದ್ದೇಳು ರಾಜಿ, ಹೇಳು ರಾಜಿ, ಒಂದ್ಸರಿ ಕಣ್ತಾಗಿ ರಾಜಿ, ಎದ್ದೇಳು ರಾಜಿ. ಏನಾಯ್ತು ನಿನಗೆ? ಯಾರು ಏನು ಮಾಡಿದ್ರು ಅಂತ ಹೇಳು ರಾಜಿ. ಏನಾಯ್ತಮ್ಮ? ಯಾಕೆ ಈ ರೀತಿ ಹತ್ಕೊಂತ ನಿಂತಿದ್ದೀರಾ? ಏನಾಯ್ತು ಪೇಷಂಟ್ಗೆ? ಏನಾಯ್ತಂತ ಹೇಳ್ರಿ. ನೀವು ಅಳ್ಕೊಂತ ನಿಂತ್ರೆ ನಮಗೇನು ಗೊತ್ತಾಗಬೇಕು? ಸೈಡಿಗೆ ಬರೀಮ್ಮ, ಸೈಡಿಗೆ ಬನ್ನಿ. ಅಯ್ಯೋ ಡಾಕ್ಟ್ರೆ, ನನ್ನ ಸೊಸೆಗೆ ಯಾರೋ ಚಾಕೋ ಚುಂಚ್ಯಾರ್ರಿ. ಆಕಿನ ಕಾಪಾಡ್ರಿ, ಆಕೆ ಸಾಯ್ತಾನು ಅಂತ ಅನ್ನತ್ತಿದ್ಲು. ಆಕೆ ಚುಂಚ್ಕೊಂಡಾಳು, ಯಾರು ಚುಂಚಿದಾರೋ ಒಂದು ತಿಳಿದಂಗೆ ಆಗೈತೆ ನಮ್ಗೆ. ಹೆಂಗಾರ ಮಾಡಿ ಆಕಿನ ಕಾಪಾಡ್ರಿ ಡಾಕ್ಟ್ರೆ, ಆಕಿನ ಕಾಪಾಡ್ರಿ. ಆಕಿಗೆ ಏನು ಆಗ್ಬಾರ್ದ್ರಿ. ಅವ್ರವ್ವ ಬರ್ಬಟ್ರ ಆಕಿಗೆ ಏನು ಆಗ್ಬಾರ್ದ್ರಿ, ಆಕೆ ಆರಾಮ ಆಗ್ಬೇಕ್ರಿ. ಸಿಟ್ನ್ಯಾಗ ಒಂದು 2 ಮಾತು ಬೈತನ್ರಿ. ಆದ್ರೆ ಸಸ್ತರ್ನ ಕಳ್ಕೊ ಅಷ್ಟೇ ಕೆಟ್ಟ ಮನ್ಸಲ್ರಿ ನಂದ, ಕೆಟ್ಟ ಮನ್ಸಲ್ಲ. ಆಕಿನ ಕಾಪಾಡ್ರಿ ಡಾಕ್ಟ್ರ, ನಿಮ್ಮ ಕಾಲು ಬೇಕಿದ್ರು ಬೀಳ್ತಾನೆ, ಕಾಪಾಡ್ರಿ ಆಕಿನ. ಹೌದ್ರಿ ಡಾಕ್ಟ್ರ, ನನಗೆ ನನ್ನ ಹೆಂಡತಿ ಬೇಕು. ಏನಾಯ್ತು ಏನೋ ಗೊತ್ತಿಲ್ಲ. ನಾವು ಹೊರಗಿದ್ವಿ, ಊರಿಂದ ಬಂದಾರಂತ ಮಾತಾಡ್ಕೊತ ಇದ್ವಿ. ಆದರೆ ಒಳಗೆ ಬರೋ ಅಷ್ಟೊತ್ತಿಗೆ ಈಕೆ ನೋಡಿದ್ರೆ ಕೂಸಲು ಬಿದ್ದುಬಿಟ್ಟಿದ್ಲು. ನಾವು ಏನಾರು ದವಾಖಾನಿಗೆ ಕರ್ಕೊಂಡು ಹೋಗ್ಕೊ ಅಂದ್ರೆ ನಾ ಸಾಯ್ತನು, ನನ್ನ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಅನ್ನತ್ತಿದ್ಲು. ಆಕೆ ಮಾಡ್ಕೊಂಡಾಳು, ಯಾರ ಮಾಡಿದಾರೋ ಒಂದು ನಮ್ಗೆ ತಿಳಿದಂಗೆ ಆಗೈತ್ರಿ. ಪ್ಲೀಸ್ ನೋಡಿ ಹೇಳ್ರಲ್ಲ ಡಾಕ್ಟ್ರ, ಹೇಳ್ರಿ. ಚೆಕ್ ಮಾಡಿದ್ರೆ ಇವರು ಸ್ವಲ್ಪ ಪಾಯ್ಸನು ತೊಗೊಂಡಂಗೈತಿ. ಪಾಯ್ಸನ್ ಅಂದ್ರೆ ವಿಷ, ಗುಳಿಗೆಗಳನ್ನ ತೊಗೊಂಡಂಗೈತಿ. ಅದನ್ನೆಲ್ಲ ವಾಂತಿ ಮಾಡಿಸಿ ತೆಗಿಬೇಕು ನಾವು. ಆಮ್ಯಾಗ ಇದು ಭಾಳ ಒಳಗೆ ಗಾಯ ಆಗ್ಬಿಟ್ಟೈತಿ. ನೋಡ್ರೆ ಗೊತ್ತಾಗ್ತೈತಿ. ಇರ್ದಂಗೆ ಐತಿ, ಅದನ್ನು ಯಾರೋ ತೊಗೊಂಡು ಜೋರ ಇರ್ದಂಗೆ ಐತಿ. ಹಾಗಾಗಿ ಒಳಗೆ ಏನೇನು ಡ್ಯಾಮೇಜ್ ಆಗ್ಯಾವ ಏನೇನಿಲ್ಲ ಎಲ್ಲ ನಾವು ನೋಡ್ಬೇಕು, ಚೆಕ್ ಮಾಡಬೇಕು. ಒಂದ್ಸರಿ ಆಪ್ರೇಷನನ್ನು ಮಾಡ್ಬೇಕು ನಾವು. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತೇವೆ. ನೀವೇನು ಯೋಚನೆ ಮಾಡಬೇಡ್ರಿ. ನಿಮ್ಮ ಹೆಂಡತಿಗೆ ಏನಾಗಂಗಿಲ್ಲ, ನಿಮ್ಮ ಸೊಸಿಗೂ ಏನಾಗಂಗಿಲ್ಲ. ಏನು ಗಾಬರಿ ಪಡಬೇಡ್ರಿ, ನಾವು ಉಳಿಸ್ತೇವೆ. ಧೈರ್ಯದಿಂದ ಇರ್ರಿ. ಪೊಲೀಸ್ಗೆ ಒಂದ್ಸರಿ ಕಂಪ್ಲೇಂಟ್ನ ಕೊಡ್ರಿ, ಓಕೆನಾ? ಸರಿ, ನೀವು ಹೊರಗೆ ಹೋಗ್ರಿ. ನಾನು ಸಿಸ್ಟ್ರಿಗೆ ಹೇಳ್ತಾನೆ, ಸಿಸ್ಟ್ರ್ ಕಳಿಸ್ತಾನೆ. ಅವ್ರು ಬಂದು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಆಪ್ರೇಷನ್ ನಾವು ಸ್ಟಾರ್ಟ್ ಮಾಡ್ತೇವೆ. ಏನಿಲ್ಲ ಅಂದ್ರೆ 1 ಲಕ್ಷ ಮಟ್ಟ ಬರ್ತೈತಿ. ಈಗ ಅರ್ಧ ಪೇಮೆಂಟ್ನ ಕಟ್ಟಿಬಿಡ್ರಿ, ಸರಿನಾ? ಆಯ್ತು ರೀ ಡಾಕ್ಟ್ರ, ಇವಾಗ ಹೋಗಿ ಕಟ್ತೀನಿ ರೀ. ಆದ್ರೆ ನಾನು ಹೆಂಡತಿ ಬದುಕ್ಬೇಕ್ರಿ. ಆಕಿಗೆ ಏನು ಆಗ್ಬಾರ್ದ್ರಿ. 1 ಲಕ್ಷ ಯಾಕ್ರಿ, 2 ಲಕ್ಷ ಆಗೋಲ್ತಾಕಂತ. ಆದ್ರೆ ಆಕೆ ಬದುಕ್ಬೇಕ್ರಿ, ನನಗಾಗಿ ಬೇಕ್ರಿ. ನನ್ನ ಹೆಂಡತಿ ರಾಜಿ ಬೇಕ್ರಿ ನನಗೆ. ಅವ್ರಿಗೆ ಏನಾಗಲ್ಲ, ನೀವೇನು ಚಿಂತೆ ಮಾಡಬೇಡಿ, ನೀವು ಹೋಗಿ.